ಕಾರವಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೂ ಕೂಡ ಈ ಬಾರಿ ಮಿನಿಸ್ಟರ್ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹೀಗಾಗಿ ಸಿಡಿದಿರುವಂತಹ ಶಾಸಕರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅವಳಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಾಯಕರುಗಳು. ಬೆಂಗಳೂರಿನಲ್ಲಿ ಅಸಮಾಧಾನಿತ ಶಾಸಕರು ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲೇ ಈ ಮೀಟಿಂಗ್ ಆಗ್ತಾ ಇದೆ. ಎರಡೂ ಜಿಲ್ಲೆಗೆ ಪ್ರತಿ ಬಾರಿ ಕೂಡ ಅನ್ಯಾಯನೇ ಆಗತ್ತೆ. ನಮ್ಮ ಜಿಲ್ಲೆಯ ಹೆಸರು ಹೇಳ್ಕೊಂಡು ನಮ್ಮ ಜಿಲ್ಲೆ ಅಲ್ಲದವರು ಸಚಿವ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಎಷ್ಟು ದಿನ ಅಂತ ಹೀಗೇನೆ, ಮತ್ತು ಏನಂತ ನಾವು ಕ್ಷೇತ್ರಕ್ಕೆ ಮುಖ ತೋರಿಸೋದು ಅನ್ನೋದು ಇವರ ಪ್ರಶ್ನೆ. ಸೊ ಇವರನ್ನೆಲ್ಲ ಹೇಗೆ ಸಮಾಧಾನ ಮಾಡ್ತಾರೆ ಅಂತ ನೋಡಿ. ಚಾಯ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಾಜಕಾರಣದಲ್ಲಿ. ಒಂದು ಅವರಿಗೆ ಬೋರ್ಡ್ಗಳ ಅಂದರೆ ನಿಗಮಗಳ ಚೇರ್ಮನ್ ಮಾಡಬೇಕು ಅಥವಾ ಅನುದಾನವನ್ನು ಕೊಡಬೇಕು. ಇವರಲ್ಲಿ ತುಂಬ ಜನ ನಿಗಮದ ಚೇರ್ಮನ್ಗಳು ಆಗಿದ್ದವ್ರೆ, ಮತ್ತು ಹಳೆ ಪೋಸ್ಟ್ಗೆ ಯಾಕೆ ಹೋಗ್ತಾರೆ? ಹೊಸ ಪೋಸ್ಟ್ ಬೇಕು ಅಂತ ತಾನೇ ತವಕ ಇರುತ್ತೆ. ಸೊ ಅನುದಾನವನ್ನು ತೋರಿಸಿ ಸಮಾಧಾನ ಮಾಡ್ತಾರಾ ಅಥವಾ ಬೇರೆ ಇನ್ನೇನಾದರೂ ಹೇಳಿ ಸಮಾಧಾನ ಮಾಡ್ತಾರಾ ಅನ್ನೋದು ಸವಾಲು. ಇಲ್ಲದೇ ಇದ್ರೆ ಇವ್ರೇನು ಮಾಡ್ತಾರೆ ಅನ್ನೋದು ಕೂಡ. ಈ ಸಿಟ್ಟನ್ನು ಎಲ್ಲಿ ತನಕ ತಗೊಂಡು ಹೋಗೋಕ್ಕೆ ಸಾಮರ್ಥ್ಯ ಇದೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ ನಾವು. ಎಷ್ಟೊಂದು ಸಲ ರಾಜಕಾರಣದಲ್ಲಿ ಕಿರಿಕ್ ಮಾಡೋ ಸಾಮರ್ಥ್ಯ ಯಾರಿಗೆ ಹೆಚ್ಚು ಇದೆ ಅನ್ನೋದ್ರ ಮೇಲೆ ಕೂಡ ಸಚಿವ ಸ್ಥಾನ ಸಿಕ್ಕಿದ್ದು ಇದೆ.